ನಮಸ್ತೆ. ತುಲಾ ರಾಶಿ ಲಿಬ್ರಾ ಅವರ ಈ ತಿಂಗಳು ಹೇಗಿದೆ ನೋಡೋಣ. ಡಿಸೆಂಬರ್ ನಿಮ್ಮ ಜೀವನಕ್ಕೆ ಯಾವ ಒಂದು ಬದಲಾವಣೆನ ತರುತ್ತೆ ಅನ್ನೋವಂಥದ್ದನ್ನು ಸಾಕಷ್ಟು ಅಗತ್ಯಕ್ಕೆ ತಕ್ಕಂಥ ರೀತಿಲಿ ಬದಲಾವಣೆಗಳು ಸಿಗುತ್ತೆ. ಒಂದು ನಿರ್ಧಾರ ತಗೊಳ್ಬೇಕು, ಒಳ್ಳೆ ರೀತಿಯ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಳ್ಳೆ ರೀತಿಯ ನಿರ್ಧಾರನೇ ತಗೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರ್ತಿರೋ ಒಂದು ಪರ್ಸ್ನಲ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಕೆರಿಯರಲ್ಲಿ ಗ್ರೋತ್ ಬರುವಂಥ ಸಾಧ್ಯತೆ ಇದೆ. ಕನ್ಯಾ ರಾಶಿ ಮತ್ತು ಧನಸ್ಸು ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇನ್ನೊಂದಷ್ಟು ಜನರಿಗೆ ಸೇವೆ ಮಾಡುವಂಥ ಭಾಗ್ಯ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮದೇ ಆದ ರೂಲ್ಸಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಮಿಥುನ ರಾಶಿ ಕೂಡ ಇಂಪಾರ್ಟೆಂಟ್ ಇರಬಹುದು. ಜೊತೆಗೆ ಫುಲ್ ಟೈಮ್ ಜಾಬ್, ಪಾರ್ಟ್ ಟೈಮ್ ಜಾಬ್ ಅಂತ ಏನೋ ಒಂದಷ್ಟು ವೇರಿಯೇಷನಲ್ಲಿ ಜಾಬ್ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಕೆರಿಯರಲ್ಲಿ ಹೆಚ್ಚಿನ ಗ್ರೋತನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಡೆಸ್ಟಿನಿ, ನಿಮಗೆ ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಯಾವ ಕೆಲಸನೂ ಕೈ ಹಿಡಿತಾ ಇಲ್ಲ ಅಂದರೆ ಈ ತಿಂಗಳಲ್ಲಿ ನಿಮ್ಮ ಡೆಸ್ಟಿನಿ ನಿಮ್ಮನ್ನು ಕರ್ಕೊಂಡು ಹೋಗಿ, ನೋಡು ನೀನು ಹುಟ್ಟಿರೋದು ಈ ಕೆಲಸ ಮಾಡೋಕ್ಕೆ, ಈ ಕೆಲಸ ಮಾಡ್ತಾ ಇರೋ ನೀನು, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಭರವಸೆನ ನಿಮಗೆ ಕೊಡ್ತಾ ಇದೆ. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ದುಡ್ಡು ಬರುವಂಥ ಸಾಧ್ಯತೆ ಇದೆ. ಯಾರಿಗೂ ನಿಧಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಾಗಿ ಒಂದು ದುಡ್ಡು ತುಂಬಿರುವಂಥ ಪರ್ಸ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಖಜಾನೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಂಜಾಯ್ ಮಾಡಿ ಲೈಫನ್ನು. ಓಕೆ, ಬ್ರದರ್ ಸಿಸ್ಟರ್ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಬ್ರದರ್ 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 ಓಕೆ, ಎಕ್ಸ್ ಸಾರಿ ಟು ಸೇ, ಒಂದು ಕಹಿ ಸುದ್ದಿನ ಕೇಳ್ತೀರಾ. ನಿಮ್ಮ ಸಹೋದರಿ ನಿಮ್ಮನ್ನು ಬಿಟ್ಟು ಹೋದರು ಅನ್ನುವಂಥ ಸುದ್ದಿ ಕೇಳುವಂಥ ಸಾಧ್ಯತೆಗಳು ಇದೆ. ಅಥವಾ ನಿಮ್ಮ ಸಹೋದರಿ ಯಾವಾಗಲೂ ನಿಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅನ್ನುವಂಥ ಸುದ್ದಿನ ನೀವು ಕೇಳ್ತೀರಾ. ಅದು 2-3 ರೀತಿಲಿ ಸಿಚುವೇಷನಲ್ಲಿ ಅದು ಬರುತ್ತೆ. ಸೊ ಯಾವ ಸಿಚುವೇಶನ್ ನಿಮಗೆ ಸೂಟಬಲ್ ಆಗುತ್ತೋ ಹಾಗೆ ಧೈರ್ಯ ತಗೊಳ್ಳಿ. ಜೊತೆಗೆ ನಿಮ್ಮ ಬ್ರದರ್ ಕಡೆಯಿಂದ ನಿಮಗೆ ಆಸ್ತಿ ಬರುವಂಥದ್ದು, ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಬ್ರದರ್ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಸೂರ್ಯನಾರಾಯಣನ ಆಶೀರ್ವಾದ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ, ಸೊ ವೃಂದಾದೇವಿಯ ಆಶೀರ್ವಾದ, ಬಲರಾಮ, ಗಣೇಶ ಮತ್ತು ಮಹಾಮೃತ್ಯುಂಜಯ ಶಿವನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆನ ವಹಿಸಿ. ಯಶಸ್ಸು ನಿಮಗೆ ಸಿಗುತ್ತೆ, ಆದರೂ ಕೂಡ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ತಂದೆ ಮಕ್ಕಳ ವಿವಾದ ಕೂಡ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಭೂಮಿ ವಿಚಾರದಲ್ಲಿ ಒಂದಷ್ಟು ವ್ಯಾಜ್ಯ ನಡೆಯುವಂಥದ್ದು ಇದೆ. ಅದಕ್ಕೆ ಅವಕಾಶನ ಕೊಡಬೇಡಿ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಫೈನಾನ್ಷಿಯಲಿ ತುಂಬ ಅಂದರೆ ತುಂಬಾ ಸಕ್ಸಸ್ಸನ್ನು ನೋಡ್ತೀರಾ. ದಯವಿಟ್ಟು ಕೋಪ ಮಾಡಿಕೊಂಡು ತಾಳ್ಮೆ ಕಳ್ಕೊಳ್ಬೇಡಿ. ಯಾವುದೋ ಒಂದು ವಿಚಾರನ ಸರಿಯಾಗಿ ಅನಲೈಸ್ ಮಾಡೋಕ್ಕಾಗ್ದಿರ ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು 2 ವಿಚಾರಗಳ ಮಧ್ಯೆ ಸಿಕ್ಕಾಕ್ಕೊಂಡು ಒದ್ದಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಸಮಸ್ಯೆನೂ ದೊಡ್ಡದು ಮಾಡ್ತಾ, ದೊಡ್ಡ ಸಮಸ್ಯೆನ ಸಣ್ಣದಾಗಿ ನೋಡ್ತಾ ವ್ಯತ್ಯಾಸನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಏನು ಹೇಳಿ, ಇಲ್ಲಿ ಕಾರ್ಡ್ ಎಷ್ಟು ಪಾಸಿಟಿವ್ ಆಗಿ ಬಂದಿದೆ.
ಓಕೆ. ಸೊ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಅದೃಷ್ಟ ಇದೆ. ಒಂದು ಮೆಜಿಷಿಯನ್ ಎನರ್ಜಿಲಿ ಇದ್ದೀರಾ, ಒಬ್ಬ ಸ್ಟಾರ್ ಎನರ್ಜಿಲಿ ಇದ್ದೀರಾ, ಹೊಸ ಮನೆಗೆ ಹೋಗುವಂಥದ್ದು, ಹೊಸ ವೆಹಿಕಲ್ ತೊಗೊಳ್ಳುವಂಥದ್ದು, ಮದುವೆ ಅಟೆಂಡ್ ಮಾಡುವಂಥದ್ದು, ನಿಮಗೆ ಮದುವೆ ಆಗುವಂಥದ್ದು, ಸಾಕಷ್ಟು ಪಾಸಿಟಿವಿಟಿನ ನೋಡ್ತಾ ಇದ್ದೀರಾ. ಮನೆ ದೇವರ ಆಶೀರ್ವಾದ ಇದೆ. ಸೊ ಎಸ್, ಕೆಲವರಿಗೆ ಗೂಬೆ ಕಲ್ಲಮ್ಮನ ಆಶೀರ್ವಾದ ಕೂಡ ಇದೆ. ಖಂಡಿತವಾಗ್ಲೂ ಒಳ್ಳೆ ಪಾರ್ಟ್ನರ್ ಬರ್ತಾರೆ, ಒಳ್ಳೆ ಲವಿಂಗ್ ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಸೊ ಹೊಸ ಮನೆಗೆ ಹೋದಾಗ ಹೊಸ ಮನೆ, ಹೊಸ ಮದುವೆ ಎರಡೂ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮ ಭರವಸೆನೇ ನಿಮ್ಮ ಜೀವನಕ್ಕೆ ಒಂದು ಆರೋಗ್ಯದಲ್ಲಿ ಚೇತರಿಕೆನ ತಂದು ಕೊಡ್ತಾ ಇದೆ ಅನ್ನುವಂಥದ್ದು. ನಿಮ್ಮ ತಾಳ್ಮೆ ಬಹಳಷ್ಟು ಜನರಿಗೆ ಸವಾಲಾಗಿದೆ. ಆ ಸವಾಲು ನಿಮ್ಮನ್ನು ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಗೌರ್ಮೆಂಟ್ ಜಾಬ್ ಆಗುವಂಥದ್ದು, ಟೀಚರ್ಸಿಗೆ ಒಳ್ಳೆಯದಾಗುವಂಥದ್ದು, ನಿಮಗೆ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಸಾಕಷ್ಟು ವೇರಿಯೇಷನ್ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿರೋರಿಗೆ ವಾಟ್ ಮ್ಯಾಮ್ ಅಂತ ಯಾರೋ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಸಾಧ್ಯತೆ ಇದೆ. ಸೊ ಈಚ್ ರೆಸ್ಪೆಕ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರು ಒಂಚೂರು ಸಮಸ್ಯೆನ ಎದುರಿಸ್ತಾ ಇದ್ದೀರಾ, ಸಮಸ್ಯೆ ಇದೆ, ಇಲ್ಲ ಅಂತ ಇಲ್ಲ, ಬಟ್ ಅದೆಲ್ಲ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಸೊ ಮಂತ್ ಮಿಡಲಲ್ಲಿ ಎಲ್ಲವೂ ಕೂಡ ಚೇಂಜ್ ಆಗಿ ಪಾಸಿಟಿವ್ ಆಗಿ ಹೊಸ ವರ್ಷದ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬುದ್ಧಿ ಮಾತುಗಳು ಹೇಳ್ತಾರೆ, ಅದನ್ನು ಕೂಡ ಕೇಳಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಮೈಂಡ್ಗೆ ಮಾಡೋರಿಗೆ ನೀವು ಹೇಗೆ ಉತ್ತರ ಕೊಡಬೇಕೋ ಹಾಗೆ ಉತ್ತರ ಕೊಡಿ. ಓಕೆ. ಸಿಂಗಲ್ ಲೈಫ್ ಈಸ್ ಬೆಸ್ಟ್ ಲೈಫ್ ಅಂತಿದ್ದಾರೆ, ಬಟ್ ಮಿಂಗಲ್ ಲೈಫ್ ಈಸ್ ಅಥವಾ ರಿಲೇಷನ್ಶಿಪ್ ಈಸ್ ಆಲ್ಸೋ ಬೆಸ್ಟ್ ಲೈಫ್ ಅಂತ ಅರ್ಥ ಮಾಡ್ಕೊಳ್ಳುವಂಥ ಸಮಯ ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಸೊ ಫಸ್ಟು ನೀವು ರೆಡಿಯಾಗಿ ಅನ್ನುವಂಥದ್ದು ಇದೆ. ನಿಮ್ಮ ಹೆಸರಲ್ಲಿ ಹೋಮ ಹವನನ ಮಾಡ್ಕೊಳ್ಳಿ, ಅದು ಕೂಡ ಬೇಕಾಗಿದ್ದರೆ ಚೆನ್ನಾಗಿದೆ. ಸೊ ಬಿಗ್ ಹ್ಯಾಪಿ ಚೇಂಜ್ ಇದೆ ಇಲ್ಲಿ. ಸೊ ಬಿಗ್ ಹ್ಯಾಪಿ ಚೇಂಜ್ ಇದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಬದಲಾಗುತ್ತೆ. ಸೊ ನಿಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಸೊ ಎಸ್, ನೀವು ರೆಡಿಯಾಗಿ ಫಸ್ಟು ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಸಕ್ಸಸ್ ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಹೆಚ್ಚಿನ ಒಂದು ಆಪರ್ಚುನಿಟಿ ನಿಮಗೆ ಬರುತ್ತೆ, ಅವಕಾಶಗಳ ಸುರಿಮಳೆನೇ ಆಗುತ್ತೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ, ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ನಿರ್ಧಾರ ತಗೊಂಡು ನೋಡಿ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳಿಗೆ ಮಾತ್ರ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.